ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಚಾಪ್ಟರ್ ಬೈಲಿಂಗ್ವೆಲ್ ಪಾರ್ಟ್ 1 ಪ್ಲಾಂಟ್ಸ್ ಅವರ್ ಲೈಫ್ ಇದ್ರ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾರು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಈ ಮುಖಾಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಸೊ ಇಲ್ಲಿ ಸಿಂಗ್ ಆ್ಯಂಡ್ ಎಂಜಾಯ್, ಹಾಡಿ ಆನಂದಿಸೋಣ. ಆಕ್ಟಿವಿಟಿ 1ರಲ್ಲಿ ಬರುವಂಥದ್ದು ಗ್ರೀನ್ ಟ್ರೀ ವಾಟ್ ಡು ಯು ಸಿ? ಐ ಸಿ ದ ಗ್ರೀನ್ ಗ್ರಾಸ್ ವೇವಿಂಗ್ ಅಟ್ ಮೀ. Black crow, what do you see? I see the red fruits looking at me. Brown monkey, what do you see? I see the yellow flowers smiling at me. ಅಂತಂದರೆ ಇಲ್ಲಿ ಹಸಿರು ಮರವೇ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳಿದ್ದಾರೆ. ಸೊ ಐ ಸಿ ದ ಗ್ರೀನ್ ಗ್ರಾಸ್ ವೇವಿಂಗ್ ಅಟ್ ಮೀ. ನಾನು ನೋಡಿದೆ ಹಸಿರು ಹುಲ್ಲನ್ನು ನನ್ನ ಕಡೆಗೆ ಹಲುಗಾಡುತ್ತಿದೆ ಅಂತ ಮರ ಹೇಳ್ತಾ ಇದೆ. ಹಾಗೆಯೇ ಬ್ಲ್ಯಾಕ್ ಕ್ರೋ, ವಾಟ್ ಡು ಯು ಸಿ? ಐ ಸಿ ದ ರೆಡ್ ಫ್ರೂಟ್ಸ್ ಲುಕಿಂಗ್ ಅಟ್ ಮೀ. ಕಪ್ಪು ಕಾಗೆ ನೀನೇನು ನೋಡಿದೆ? ನಾನು ನೋಡಿದ್ದೆ ಐ ಸಿ ರೆಡ್ ಫ್ರೂಟ್ಸ್, ಕೆಂಪು ಹಣ್ಣುಗಳನ್ನು ನನ್ನ ಕಡೆಗೆ ನೋಡುತ್ತಿರುವುದನ್ನು ನಾನು ನೋಡಿದೆ ಅಂತ ಹೇಳ್ತಾ ಇದೆ. ಸೊ ಹಾಗೆಯೇ ಬ್ರೌನ್ ಮಂಕಿ ವಾಟ್ ಡು ಯು ಸಿ? ಐ ಸಿ ದ ಯೆಲ್ಲೋ ಫ್ಲವರ್ಸ್ ಸ್ಮೈಲಿಂಗ್ ಅಟ್ ಮೀ. ಕಂದು ಕೋತಿ ಅಂದರೆ ಇಲ್ಲಿ ಬ್ರೌನ್ ಅಂತ ಅಂದರೆ ಕಂದು ಬಣ್ಣದ್ದು. ಕಂದು ಕೋತಿ ನೀನು ಏನು ನೋಡಿದೆ? ಅದು ಹೇಳುತ್ತೆ ಕೋತಿ, ಐ ಸಿ ದ ಯೆಲ್ಲೋ ಫ್ಲವರ್ಸ್, ನಾನು ಹಳದಿಯ ಹೂಗಳನ್ನು ನೋಡಿದೆ. ಸ್ಮೈಲಿಂಗ್ ಅಟ್ ಮೀ, ನನ್ನ ಕಡೆಗೆ ನಗುತ್ತಿರುವಂತಹ ಹಳದಿಯ ಹೂಗಳನ್ನು ನಾನು ನೋಡಿದೆ ಅಂತ ಹೇಳುತ್ತೆ. ಆಕ್ಟಿವಿಟಿ 2, ಲುಕ್ ಅಟ್ ದೀಸ್ ಪಿಕ್ಚರ್ಸ್ ಬಿಲೋ, ಐಡೆಂಟಿಫೈ ಆ್ಯಂಡ್ ರೈಟ್ ದ ನೇಮ್ಸ್ ಆಫ್ ದ ಪ್ಲಾಂಟ್ಸ್ ಅಂತ ಕೇಳಿದರೆ, ಈ ಚಿತ್ರಗಳನ್ನು ನೋಡಿ ಸಸ್ಯಗಳನ್ನು ಗುರುತಿಸಿ ಅವುಗಳ ಹೆಸರುಗಳನ್ನು ಬರೆಯಿರಿ ಅಂತ ಇಲ್ಲಿ ಕೇಳಿರೋದ್ರಿಂದ, ಸೊ ಇದು ಬನಾನಾ ಪ್ಲಾಂಟು, ಬಾಳೆಹಣ್ಣಿನ ಗಿಡ. ಇದು ಕಲ್ಲಂಗಡಿ ಹಣ್ಣಿನ ಬಳ್ಳಿ, ವಾಟರ್ ಮೆಲನ್ ಪ್ಲಾಂಟು. ಇದು ಬದನೆಕಾಯಿ ಗಿಡ, ಬ್ರಿಂಜಾಲ್ ಪ್ಲಾಂಟು. ಇಲ್ಲಿ ಆಲ್ರೆಡಿ ಇಲ್ಲಿ ಹೆಲ್ಪ್ ಬಾಕ್ಸ್ನಲ್ಲಿ ಕೊಟ್ಟಿದ್ದಾರೆ ಬನಾನಾ ಪ್ಲಾಂಟ್, ವಾಟರ್ ಮೆಲನ್ ಪ್ಲಾಂಟ್, ಬ್ರಿಂಜಾಲ್ ಪ್ಲಾಂಟು. ಸೊ ಅದಕ್ಕೆ ಮ್ಯಾಚ್ನು ಕೂಡ ಮಾಡಲಾಗಿದೆ. ನೆಕ್ಸ್ಟ್ ಇಲ್ಲಿ ಆಕ್ಟಿವಿಟಿ 3 ಅನ್ನು ನೋಡುವುದಾದರೆ, ಲುಕ್ ಅಟ್ ದ ಪಿಕ್ಚರ್ಸ್ ಬಿಲೋ, ರೆಕಗ್ನೈಸ್ ದ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ದ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಆರ್ ರಿಟನ್ ಇನ್ ದ ಬಾಕ್ಸಸ್ ಗಿವನ್. ರೀಡ್ ದೆಮ್ ವಿತ್ ಹೆಲ್ಪ್ ಆಫ್ ದ ಟೀಚರ್. ಶಿಕ್ಷಕರ ಸಹಾಯದಿಂದ ಇಲ್ಲಿ ಖಾಲಿ ಕೊಟ್ಟಿರ್ತಕ್ಕಂತಹ ಬಾಕ್ಸ್ಗಳಲ್ಲಿ ಆ ಸಸ್ಯದ ಭಾಗಗಳನ್ನು ಗುರುತಿಸಿ ಅಂತ ಕೇಳಲಾಗಿದೆ. ಇದು ಲೀಫ್, ಹಾಗೆಯೇ ಫ್ಲವರ್, ಫ್ರೂಟ್, ಸ್ಟೆಮ್, ರೂಟ್ಸ್, ಇದನ್ನ ಇಲ್ಲಿ ಗುರುತಿಸಲಾಗಿದೆ. ಮತ್ತು ಇದನ್ನು ಮಕ್ಕಳ ಕಡೆಯಿಂದ ನಾವು ಹೇಳಿಸ್ಬೇಕಾಗಿದೆ. ಸೊ ನೆಕ್ಸ್ಟ್ 4ನೇ ಆಕ್ಟಿವಿಟಿ 4 ನಾವು ನೋಡೋದಾದರೆ, ಲುಕ್ ಅಟ್ ದ ಪಿಕ್ಚರ್ ಬಿಲೋ, ನೇಮ್ ಅಂಡ್ ರೈಟ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಅಂತ ಕೇಳಿದ್ದಾರೆ. ಕೆಳಗಿನ ಚಿತ್ರವನ್ನು ನೋಡಿ ಸಸ್ಯದ ವಿವಿಧ ಭಾಗಗಳನ್ನು ಹೆಸರಿಸಿ ಅಥವಾ ಬರೆಯಿರಿ ಅಂತ ಕೇಳಿದರೆ, ಲೀಫ್, ಫ್ರೂಟ್, ಸ್ಟೆಮ್, ರೂಟ್ಸ್. ನೆಕ್ಸ್ಟ್ ನಾವು ನೋಡುವುದಾದರೆ ಆಕ್ಟಿವಿಟಿ 5, ಲುಕ್ ಅಟ್ ದ ಪಿಕ್ಚರ್ಸ್ ಬಿಲೋ, ಅಬ್ಸರ್ವ್ ದ ಡಿಫ್ರೆಂಟ್ ಯೂಸಸ್ ಆಫ್ ದ ಕೋಕೋನಟ್ ಟ್ರೀ. ತೆಂಗಿನ ಮರದ ವಿವಿಧ ಉಪಯೋಗಗಳನ್ನು ಗಮನಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ವೆಲ್ಕಮ್ ಮ್ಯಾಟ್ ಇದೆ. ಇಲ್ಲಿ ಮ್ಯಾಟ್ ತೆಂಗಿನ ಗರಿಯಿಂದ ಮಾಡುವಂತಹ ಮ್ಯಾಟ್ ಇದು. ಇಲ್ಲಿ ಟೆಂಡರ್ ಕೊಕೊನಟ್ ವಾಟರ್, ಎಳನೀರು. ಸೊ ರೋಫ್ ಅಂದರೆ ತೆಂಗಿನ ನಾರಿನಿಂದ ಮಾಡುವಂತಹ ಹಗ್ಗ. ಸೊ ಇಲ್ಲಿ ಪೊರಕೆ ಇದೆ, ಬ್ರೂಮ್. ಕೊಕೊನಟ್ ಆಯಿಲ್, ಕೊಬ್ಬರಿಯಿಂದ ಕೊಬ್ಬರಿ ಎಣ್ಣೆನ ತಯಾರು ಮಾಡ್ತಾರೆ. ಇದು ವೆಲ್ಕಮ್ ಮ್ಯಾಟ್. ಸೊ ಇದನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ನೆಕ್ಸ್ಟು ಆಕ್ಟಿವಿಟಿ 6 ಅನ್ನು ನಾವು ನೋಡುವುದಾದರೆ, ಲುಕ್ ಅಟ್ ದ ಪಿಕ್ಚರ್ ಬಿಲೋ, ರೈಟ್ ದ ಯೂಸಸ್ ಆಫ್ ದ ಪ್ಲಾಂಟ್ ಇನ್ ದ ಬಾಕ್ಸಸ್ ಗಿವನ್ ಅಂತ ಕೇಳಿದ್ದಾರೆ. ಕೆಳಗಿನ ಚಿತ್ರವನ್ನು ನೋಡಿ ಈ ಸಸ್ಯದ ಉಪಯೋಗಗಳನ್ನು ಕೊಟ್ಟಿರುವ ಚೌಕದಲ್ಲಿ ಬರೆಯಿರಿ ಅಂತ ಕೇಳಲಾಗಿದೆ. ಇದು ಬನಾನಾ ಲೀಫ್. ಇದನ್ನು ಏನಕ್ಕೆ ಬಳಸ್ತಾರೆ ಅಂತಂದರೆ, ಯೂಸ್ಡ್ ಆಸ್ ಎ ಪ್ಲೇಟ್ ಫಾರ್ ಸರ್ವ್ಡ್ ಫುಡ್, ಊಟದ ಎಲೆಯಾಗಿ ಬಳಸ್ತಾರೆ ಇದನ್ನು. ಇದು ಬನಾನಾ ಫ್ರೂಟು, ಇದನ್ನು ಯೂಸ್ಡ್ ಆಸ್ ಎ ಫುಡ್, ಆಹಾರವಾಗಿ ಬಳಸ್ತಾರೆ. ಸೊ ಇದು ಬನಾನಾ ಸ್ಟೆಮ್, ಇದು ಕಾಂಡ,
ಇದನ್ನು ಕೂಡ ಯೂಸ್ಡ್ ಆ್ಯಸ್ ಎ ವೆಜಿಟೇಬಲ್ ಥರ ಇದನ್ನು ಬಳಸ್ತಾರೆ. ಸೊ ಇದು ಬನಾನಾ ಫ್ಲವರ್ ಯೂಸ್ಡ್ ಟು ಪ್ರಿಪೇರ್ ಕರ್ರಿ, ಪಲ್ಯವನ್ನು ಮಾಡಲಿಕ್ಕೆ ಈ ಒಂದು ಬನಾನಾ ಫ್ಲವರನ್ನು ಬಳಸ್ತಾರೆ. ಸೊ ಇಲ್ಲಿ ಮ್ಯಾಚನ್ನು ಕೂಡ ಮಾಡಲಾಗಿದೆ. ಸೊ ನೆಕ್ಸ್ಟ್ ನಾವು ಆಕ್ಟಿವಿಟಿ 7 ನೋಡುವುದಾದರೆ, ಲುಕ್ ಅಟ್ ದ ಪಿಕ್ಚರ್ಸ್. ಈ ಚಿತ್ರಗಳನ್ನು ನೋಡಿ. ಇಲ್ಲಿ ಒಂದು ಮಗುವಿಗೆ ತಾಯಿ ಮೆಡಿಸಿನ್ ರೀತಿಯಾಗಿ ಇಲ್ಲಿರುವಂತಹ ಬೇವಿನ ಎಲೆಗಳನ್ನು ಬಳಸ್ತಾ ಇದ್ದಾರೆ. ನೀಮ್ ಲೀವ್ಸ್ ಆರ್ ಯೂಸ್ಡ್ ಫಾರ್ ಬಾತಿಂಗ್ ಆ್ಯಂಡ್ ಮೇಕ್ ಮೆಡಿಸಿನ್. ಸ್ನಾನ ಮಾಡೋದಕ್ಕೂ ಕೂಡ ಬಳಸ್ತಾರೆ, ಹಾಗೆಯೇ ಮೆಡಿಸಿನ್ ಆಗಿ ಕೂಡ ಬೇವಿನ ಎಲೆಗಳನ್ನು ಬಳಸ್ತಾರೆ. ಇಲ್ಲಿ ನೀಮ್ ಪೌಡರ್ ಕೂಡ ಇದೆ, ಪೌಡರ್ನ ತಯಾರು ಮಾಡಿದ್ದಾರೆ. ನೀಮ್ ಅಂದರೆ ಬೇವಿನ ಎಲೆಗಳಿಂದ. ಇಲ್ಲಿ ತುಳಸಿ ಕಟ್ಟೆ ಇದೆ. ಇಲ್ಲಿ ಒಂದು ಮಗು ಕೆಮ್ತಾ ಇದೆ. ಸೊ ಇದರಿಂದ ಉಪಯೋಗ ಏನಿದೆ ಅಂತ ಅಂದರೆ, ತುಳಸಿ ಹೆಲ್ಪ್ಸ್ ಟು ಕ್ಯೂರ್ ಕಫ್ ಅಂಡ್ ಕೋಲ್ಡ್ ಆ್ಯಂಡ್ ದೆನ್ ವಿ ವರ್ಷಿಪ್ ದ ತುಳಸಿ ಪ್ಲಾಂಟ್. ಪೂಜೆಗೂ ಕೂಡ ತುಳಸಿಯನ್ನು ನಾವು ಬಳಸ್ತೀವಿ, ಮತ್ತು ಶೀತ ಮತ್ತು ಕೆಮ್ಮಿನ ಸಂದರ್ಭಗಳಲ್ಲಿ ಇದರ ಒಂದು ಕಷಾಯವನ್ನು ಮಾಡಿಸಿ ಕುಡಿಸ್ತಾರೆ. ಸೊ ಆಗ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ, ನಾವು ಈ ಚಿತ್ರವನ್ನು ಗಮನಿಸುವುದಾದರೆ, ಒಂದು ಮಗು ಬಿದ್ದಿರುತ್ತೆ. ಆ ಬಿದ್ದಂತಹ ಮಗುವಿಗೆ ಆ ಮಗುವಿನ ತಾಯಿ ಟರ್ಮರಿಕ್ ಪೌಡರನ್ನು ಹಚ್ತಾ ಇದ್ದಾರೆ. ಟರ್ಮರಿಕ್ ಈಸ್ ಯೂಸ್ಡ್ ಟು ಹೇಲ್ ಹೂಂಡ್ಸ್, WOUNDS, ವೂಂಡ್ಸ್ ಆಗಬೇಕಿತ್ತು, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ವೂಂಡ್ಸ್ ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್, ಡೂ ಯು ರೆಕಗ್ನೈಸ್ ದ ಪ್ಲಾಂಟ್ಸ್ ಇನ್ ದ ಪಿಕ್ಚರ್ಸ್ ಅಂತ ಕೇಳಿದರೆ, ಚಿತ್ರದಲ್ಲಿರುವ ಸಸ್ಯಗಳನ್ನು ಗುರುತಿಸುವಿರಾ ಅಂತ. ಸಾಕಷ್ಟು ಚಿತ್ರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀಮ್ ಪ್ಲಾಂಟ್ ಇದೆ. ಸೊ ಹಾಗೆಯೇ ಇಲ್ಲಿ ಟರ್ಮರಿಕ್ ಸಂಬಂಧಪಟ್ಟಂಗೆ ಅದು ಕೂಡ ನಾವು ಪ್ಲಾಂಟಿಂದ ನಾವು ಪಡ್ಕೋತೀವಿ. ಸೊ ಹಾಗೆಯೇ ಇಲ್ಲಿ ತುಳಸಿ ಪ್ಲ್ಯಾಂಟ್ ಇದೆ, ಅದರ ಮೇಲುಗಡೆ ಟರ್ಮರಿಕ್ ಪ್ಲ್ಯಾಂಟ್ ಕೂಡ ಇದೆ. ಸಾಕಷ್ಟು ಪ್ಲ್ಯಾಂಟ್ಗಳನ್ನು ನಾವು ನೋಡಿರ್ತೇವೆ. ನೆಕ್ಸ್ಟ್ ನಾವು ನೋಡೋದಾದರೆ, ವಾಟ್ ಈಸ್ ದ ಯೂಸಸ್ ಆಫ್ ದೀಸ್ ಪ್ಲಾಂಟ್ಸ್ ಇನ್ ಅವರ್ ಲೈಫ್ ಅಂತ ಇದೆ. ನಮ್ಮ ಜೀವನದಲ್ಲಿ ಈ ಸಸ್ಯಗಳ ಉಪಯೋಗವೇನು ಅಂತ ಕೇಳಿದರೆ, ಟರ್ಮರಿಕ್ ಪೌಡರನ್ನು ನಾವು ಟರ್ಮರಿಕ್ ಪ್ಲ್ಯಾಂಟಿಂದ ನಾವು ಪಡ್ಕೋತೀವಿ. ಸೊ ಹಾಗೆಯೇ ತುಳಸಿ ಪೌಡರ್ ಅಥವಾ ತುಳಸಿಯನ್ನು ನಾವು ತುಳಸಿ ಪ್ಲ್ಯಾಂಟಿಂದ, ಸೊ ಹಾಗೆಯೇ ನೀಮ್ ಪೌಡರನ್ನು ನೀಮ್ ಪ್ಲ್ಯಾಂಟಿಂದ ಪಡ್ಕೋತೀವಿ. ಸೊ ಅದನ್ನಲ್ಲಿ ನಾವು ಮೆನ್ಷನ್ ಮಾಡಬಹುದು. ನೆಕ್ಸ್ಟು, ನಮಗೆ ಅನಾರೋಗ್ಯವಾದಾಗ ಅಥವಾ ಗಾಯವಾದಾಗ ಈ ಥರ ಯಾವ ಸಸ್ಯಗಳನ್ನು ಅಥವಾ ಎಲೆಗಳನ್ನು ಬಳಸ್ತೇವೆ ಅಂತ ಕೇಳಿದರೆ, ಸೊ ಅಲೋವೆರಾ, ಟರ್ಮರಿಕ್, ಮಾರಿಗೋಲ್ಡ್ ಲೀವ್ಸನ್ನು ನಾವು ಬಳಸ್ತೇವೆ. ನಾವು ಆಕ್ಟಿವಿಟಿ 8 ನೋಡುವುದಾದರೆ, ಮ್ಯಾಚ್ ದ ಫಾಲೋವಿಂಗ್ ಬೈ ಡ್ರಾಯಿಂಗ್ ಲೈನ್ಸ್ 1 is done ಫಾರ್ ಯು ಅಂತ ಇದೆ. ಸೊ ಇವುಗಳನ್ನು ಗೆರೆ ಎಳೆದು ಹೊಂದಿಸಿ ಒಂದನ್ನು ನಿಮಗಾಗಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಸೊ ಬಾಳೆಹಣ್ಣನ್ನು ತಿನ್ನಲಿಕ್ಕೆ ಅವ್ರು ಬಳಸ್ತಿದ್ದಾರೆ. ಇಲ್ಲಿರುವಂಥ ಎಲ್ಲ ಆ್ಯಕ್ಟಿವಿಟಿಗಳಿಗೂ ಕೂಡ ಗೆರೆ ಎಳೆಯುವುದರ ಮೂಲಕ ಮ್ಯಾಚ್ ಮಾಡಲಾಗಿದೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಆಕ್ಟಿವಿಟಿ 9, ನೀವು ನೋಡಿರುವ ಕೆಲವು ಹೂಗಳನ್ನು ಹೆಸರಿಸಿ. ನೇಮ್ ಸಮ್ ಆಫ್ ದ ಫ್ಲವರ್ಸ್ ವಿ ಹ್ಯಾವ್ ಸೀನ್. ರೋಸ್, ಜಾಸ್ಮಿನ್, ಲೋಟಸ್, ಮಾರಿಗೋಲ್ಡ್, ಸನ್ಫ್ಲವರ್ ಇವುಗಳನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಹಾಗೆಯೇ ಲುಕ್ ಅಟ್ ದ ಪಿಕ್ಚರ್ಸ್ ಬಿಲೋ. ಕೆಳಗಿನ ಚಿತ್ರಗಳನ್ನು ನೋಡಿ ಅಂತ ಕೇಳಿದರೆ, ಇಲ್ಲಿ ತಲೆಗೆ ಹೂವನ್ನು ಮುಡಿದುಕೊಳ್ಳಲಾಗಿದೆ. ಇಲ್ಲಿ ದೇವರಿಗೆ ಹೂವನ್ನು ಬಳಸಲಾಗಿದೆ. ಇಲ್ಲಿ ಪರ್ಫ್ಯೂಮ್ ಆಗಿ ಇಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಒಂದು ಮನೆ ಇದೆ, ಆ ಮನೆಗೆ ಡೆಕೋರೇಷನ್ ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ. ಇನ್ ವಾಟ್ ವೇಸ್ ಡು ಯು ಯೂಸ್ ಫ್ಲವರ್ಸ್ ಅಟ್ ಹೋಮ್. ನಿಮ್ಮ ಮನೆಯಲ್ಲಿ ಹೂಗಳನ್ನು ಯಾವ ರೀತಿ ಬಳಸುತ್ತೀರಿ ಅಂತ ಕೇಳಿದರೆ, ಇದಕ್ಕೆ ಆನ್ಸರ್ ಟು ಡೆಕೋರೇಟ್ ಹೇರ್, ಟು ವರ್ಷಿಪ್ ಗಾಡ್, ಟು ಮೇಕ್ ಪರ್ಫ್ಯೂಮ್, ಟು ಡೆಕೋರೇಟ್ ಹೌಸ್. ಇದಕ್ಕೆ ನಾವು ಟು ಡೆಕೋರೇಟ್ ಹೌಸಸ್ ಇದಕ್ಕೆ ನಾವು ಬಳಸ್ತೇವೆ. ಹಾಗೆಯೇ ವಾಟ್ ಆರ್ ಸಮ್ ಆಫ್ ದ ಅದರ್ ವೇಸ್ ಫ್ಲವರ್ಸ್ ಕ್ಯಾನ್ ಬಿ ಯೂಸ್ಡ್. ಹೂಗಳನ್ನು ಇನ್ನು ಯಾವ ರೀತಿಯಲ್ಲಿ ಬಳಸಬಹುದು ಅಂತ ಕೇಳಿದರೆ, ಇಲ್ಲಿ ಹೆಲ್ಪ್ ಬಾಕ್ಸ್ ಕೊಟ್ಟಿದ್ದಾರಲ್ಲ, ಸೊ ಈ ಹೆಲ್ಪ್ ಬಾಕ್ಸ್ನಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲವೂ ಕೂಡ ಈ ಒಂದು ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಆಕ್ಟಿವಿಟಿ 10, ಇಲ್ಲಿ ವೃತ್ತದ ಮಧ್ಯದಲ್ಲಿ ಒಂದು ಮರವಿದೆ. ವೃತ್ತದ ಸುತ್ತ ಸಸ್ಯ ಮತ್ತು ಮರಗಳಿಂದ ದೊರೆಯುವ ಹಾಗೂ ಸಸ್ಯ ಮತ್ತು ಮರಗಳಿಂದ ದೊರೆಯದ ವಸ್ತುಗಳಿವೆ. ಸಸ್ಯ ಮತ್ತು ಮರಗಳಿಂದ ದೊರೆಯುವ ವಸ್ತುಗಳಿಗೆ ಗೆರೆ ಎಳೆದು ಹೊಂದಿಸಿ ಅಂತ ಕೇಳಲಾಗಿದೆ. ಸೊ ಇಲ್ಲಿ ಎಲ್ಲ
ಆಲ್ರೆಡಿ ಇಲ್ಲಿ ನಾನು ಗೆರೆ ಎಳೆದುಬಿಟ್ಟು ಮಾರ್ಕ್ ಮಾಡಿ ತೋರಿಸಿದ್ದೀನಿ ಮರಗಳಿಂದ ದೊರೆಯುವಂತಹ ವಸ್ತುಗಳಿಗೆ. ಹಾಗೆಯೇ ಮರದಿಂದ ದೊರೆಯದಂತಹ ವಸ್ತುಗಳನ್ನು ಇಂಟು ಮಾರ್ಕನ್ನು ಹಾಕಿ ನಾನು ಇಲ್ಲಿ ತೋರಿಸಿದ್ದೇನೆ. ಸೊ ಇದನ್ನು ನೀವು ನೋಡ್ಬೋದು, ಝೂಮ್ ಮಾಡ್ತೇನೆ. ನೆಕ್ಸ್ಟ್ ನೋಡೋದಾದರೆ ಆಕ್ಟಿವಿಟಿ 11 ಇದೆ. ಈ ಕಥೆಯನ್ನು ಕೇಳಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಕ್ಬರ್, ಹಮರ್ ಮತ್ತು ಹನಿ ಹತ್ತಿರದ ಉದ್ಯಾನವನಕ್ಕೆ ಭೇಟಿ ನೀಡಲು ನಿರ್ಧರಿಸಿದರು. ಉದ್ಯಾನವನದಲ್ಲಿ ಕೆಲವು ಮರಗಳನ್ನು ಕಡಿದು ಹಾಕಿರುವುದನ್ನು, ಸಸ್ಯಗಳ ಎಲೆಗಳು ಕಂದು ಬಣ್ಣಕ್ಕೆ ತಿರುಗಿರುವುದನ್ನು, ಹುಲ್ಲು ಒಣಗಿ ಹೋಗಿರುವುದನ್ನು ಮತ್ತು ಸುತ್ತಲೂ ಹೂಗಳು ಇಲ್ಲದಿರುವುದನ್ನು ಅವರು ನೋಡಿದರು. ಅವರಿಗೆ ಬಹಳ ದುಃಖವಾಯಿತು. ಉದ್ಯಾನವನವನ್ನು ಪುನಃ ಹಸಿರಾಗಿಸುವುದರ ಬಗ್ಗೆ ತಮ್ಮಲ್ಲಿ ಚರ್ಚಿಸಿದರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಪ್ರಶ್ನೆಗಳು ಏನಿದ್ದಾವೆ ಅಂತ ನೋಡೋದಾದರೆ, ವಾಟ್ ಮೇಡ್ ದ ಬಾಯ್ಸ್ ಸ್ಯಾಡ್? ಹುಡುಗರಿಗೆ ಹೇಗೆ ದುಃಖವಾಯಿತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು, ಬಿಕಾಸ್ ದ ಟ್ರೀಸ್ ವರ್ ಕಟ್ ಡೌನ್, ದ ಲೀವ್ಸ್ ಹ್ಯಾಡ್ ಟರ್ನ್ಡ್ ಬ್ರೌನ್. ಸೊ ಮರಗಳನ್ನು ಕತ್ತರಿಸಿದ್ರು ಮತ್ತು ಎಲೆಗಳು ಕಂದು ಬಣ್ಣಕ್ಕೆ ಬಂದಿದ್ವು. ಸೊ ಹಾಗಾಗಿ ಅವರಿಗೆ ದುಃಖ ಆಗುತ್ತೆ. ಸೊ ಇದು ಆನ್ಸರ್ ಆಗಿರುತ್ತೆ. ವೈ ಡಿಡ್ ದೇ ಡಿಸೈಡ್ ಟು ಪ್ಲಾಂಟ್ ಟ್ರೀಸ್ ಇನ್ ದ ಪಾರ್ಕ್? ಉದ್ಯಾನವನದಲ್ಲಿ ಸಸ್ಯಗಳನ್ನು ನೆಡಬೇಕೆಂದು ಅವರು ಏಕೆ ತೀರ್ಮಾನಿಸಿದರು ಅನ್ನುವ ಒಂದು ಪ್ರಶ್ನೆಗೆ ದೇ ಡಿಸೈಡೆಡ್ ಟು ಪ್ಲಾಂಟ್ ಟ್ರೀಸ್ ಇನ್ ದ ಪಾರ್ಕ್. ಪ್ಲಾಂಟ್ ಟ್ರೀಸ್ ಇನ್ ದ ಪಾರ್ಕನ್ನು ಮಾಡಲಿಕ್ಕೆ ಅವರು ಡಿಸೈಡ್ ಮಾಡ್ತಾರೆ. ಸೊ ಹಾಗೆಯೇ ಈಸ್ ಇಟ್ ನೆಸೆಸರಿ ಟು ಸೇವ್ ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್? ವೈ ಅಂತ ಕೇಳಿದರೆ, ಗಿಡ ಮರಗಳನ್ನು ರಕ್ಷಿಸುವ ಅಗತ್ಯವಿದೆಯೇ, ಏಕೆ ಅಂತ. ಇದಕ್ಕೆ ಆನ್ಸರ್ ಇಲ್ಲಿ ಕೊಟ್ಟಿದ್ದೇವೆ. ಇಲ್ಲಿ ಹೆಸ್ ಇಟ್ ಈಸ್ ನೆಸೆಸರಿ ಟು ಸೇವ್ ಪ್ಲಾಂಟ್ಸ್ ಟ್ರೀಸ್ ಬಿಕಾಸ್ ದೇ ಗಿವ್ ಅಸ್ ಆಕ್ಸಿಜನ್, ಫುಡ್, ಶೇಡ್ ಆ್ಯಂಡ್ ಕೀಪ್ ಎನ್ವಿರಾನ್ಮೆಂಟ್ ಕ್ಲೀನ್. ಇದು ಆನ್ಸರ್ ಆಗಿದೆ. ವರ್ಕ್ಶೀಟ್ 1, ಡ್ರಾ ಎ coconut tree and the different parts of the tree that we use. You can color it also. ಒಂದು ಮರದ ಚಿತ್ರವನ್ನು ಬರೀಬೇಕಾಗುತ್ತೆ, ತೆಂಗಿನ ಮರದ್ದು. ಸೊ ಅದರ ಪಾರ್ಟ್ಸ್ಗಳನ್ನು ಕೂಡ ಗುರುತಿಸಬೇಕಾಗಿರುತ್ತೆ, ಕಲರ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ವರ್ಕ್ಶೀಟ್ 2, ಕಲೆಕ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೀವ್ಸ್, ಪೇಸ್ಟ್ ದ ಲೀವ್ಸ್ ಟುಗೆದರ್ ಟು ಮೇಕ್ ಡಿಫ್ರೆಂಟ್ ಶೇಪ್ಸ್. ಒನ್ ಸ್ಯಾಂಪಲ್ ಈಸ್ ಗಿವನ್ ಬಿಲೋ. ಏನಿಲ್ಲಿ ಗಿಳಿ ಮಾಡಿದಾರಲ್ಲ, ಸೊ ಅದೇ ರೀತಿಯಾಗಿ ಎಲೆಗಳನ್ನು ಸಂಗ್ರಹಿಸಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ವರ್ಕ್ಶೀಟ್ 3, ಕಂಪ್ಲೀಟ್ ದ ಕ್ರಾಸ್ವರ್ಡ್ ಪಜಲ್ಸ್. ಕ್ಲೂ, ದೀಸ್ ಆರ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್. ಇವೆಲ್ಲವೂ ಕೂಡ ಸಸ್ಯಗಳಿಗೆ ಸಂಬಂಧಪಟ್ಟಂತಹದ್ದೇ ಆಗಿರುತ್ತೆ. ಸೊ ಅದನ್ನು ಗಮನಿಸಿದಾಗ ಸ್ಟೆಮ್ ಇದೆ, ಲೀಫ್ ಇದೆ, ಫ್ಲವರ್ ಇದೆ, ಫ್ರೂಟ್ ಇದೆ, ರೂಟ್ ಇದೆ. ಸೊ ನೆಕ್ಸ್ಟ್ ಆಕ್ಟಿವಿಟಿ ಆರ್ ವರ್ಕ್ಶೀಟ್ 4, read the sentence and put a right mark if it is right and a wrong mark if it is wrong. ಸರಿ ಇದ್ದರೆ ಸರಿ ಹಾಕಿ, ತಪ್ಪಿದರೆ ತಪ್ಪು ಹಾಕಿ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಆ ವಾಕ್ಯಗಳನ್ನು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಸರಿ ಯಾವುದಿದೆ, ತಪ್ಪು ಯಾವುದಿದೆ ಅಂತ. ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡಲಾಗಿದೆ. ಹಾಗೆಯೇ ವರ್ಕ್ಶೀಟ್ 5, ಕಲರ್ ದ ಲೀವ್ಸ್ ಆ್ಯಂಡ್ ಫ್ಲವರ್ಸ್ ಗಿವನ್ ಅಂತ ಇದೆ. ಕೊಟ್ಟಿರುವಂತಹ ಎಲೆಗಳಿಗೆ ಮತ್ತು ಹೂಗಳಿಗೆ ಬಣ್ಣ ಹಚ್ಚಿ ಅಂತ, ಅದನ್ನು ಕೂಡ ಕಂಪ್ಲೀಟ್ ಮಾಡಲಾಗಿದೆ. ಸ್ನೇಹಿತರೆ, ನಮ್ಮ ವಿವರಣೆ ನಿಮಗೆ ಇಷ್ಟ ಆಗಿದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಶುಭ ದಿನ.